ನಮಸ್ಕಾರ, ನಾನು ಅನಿತಾ. ನಾನಿವತ್ತು ಮೋದಿ ಕೇರ್ನ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಅದೇ ಮೋದಿ ಕೇರ್ನ ಪೇಯ್ನ್ ಆಯಿಲ್. ಇವಾಗ ಯಾರಿಗೆ ನೋವಿಲ್ಲ ಹೇಳಿ? ಎಲ್ರಿಗೂ ನೋವಿದೆ. ನಾನು ಮಾನಸಿಕ ನೋವಿಗೆ ಔಷಧಿ ಕೊಡಲಿಕ್ಕೆ ಬಂದಿಲ್ಲ, ದೈಹಿಕ ನೋವಿಗೆ. ನಮಗೆ ಏನೇನು ನೋವು ಬರುತ್ತೆ ಅಂದರೆ, ಆಟ ಆಡೋದ್ರಿಂದ ಕೈ ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಸ್ಟೆಪ್ಸ್ ಹತ್ತೋದ್ರಿಂದ ಕಾಲು ನೋವಾಗಿರ್ಬೋದು, ಬಿದ್ದಿರ್ತಾರೆ ಅದರಿಂದ ನೋವಾಗಿರ್ಬೋದು, ಕತ್ತುಳಿಕಿರುತ್ತೆ ಆ ನೋವು ಆಗಿರ್ಬೋದು. ಎಲ್ಲ ನೋವಿಗೂ ಒಂದು ಈ ಪ್ರಾಡಕ್ಟ್ ಇದೆ, ಪೇಯ್ನ್ ಆಯಿಲ್. ಇದು ಉರಿ ಊತ ಆಗಿರ್ಬೋದು, ನೋವಾಗಿರ್ಬೋದು, ಬಿಗಿತ ಆಗಿರ್ಬೋದು, ಸಂಧಿ ನೋವು, ಮಂಡಿ ನೋವು, ಎಲ್ಲ ನೋವಿಗೆ ಇದನ್ನು ಯೂಸ್ ಮಾಡ್ಬೋದು. ಇದು 7 ಗಿಡಮೂಲಿಕೆಗಳಿಂದ ರೆಡಿಯಾಗಿರ್ತಕ್ಕಂಥದ್ದು. ಏನು ಮಾಡ್ತೀವಿ ಅಂದರೆ, ಹಿಂದಿನ ಕಾಲದಲ್ಲಿ ನೋವು ಬಂತು ಅಂದ ತಕ್ಷಣವೇ ನಾವು ಮನೆಮದ್ದನ್ನು ಯೂಸ್ ಮಾಡ್ತಾಯಿದ್ವಿ. ಆದರೆ ಇವಾಗ ನಾವು ನಮ್ಮ ಮೋದಿ ಕೇರಲ್ಲಿರ್ತಕ್ಕಂಥ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆಯ ರಿಸಲ್ಟ್ ಕೂಡ ಬಂದಿರುತ್ತೆ. ನಾನು ಒಳ್ಳೆಯ ರಿಸಲ್ಟ್ ಕೂಡ ನಿಮಗೆ ಈಗ ಶೇರ್ ಮಾಡ್ತೀನಿ. ಫಸ್ಟು ನಮ್ಮಮ್ಮನಿಗೆ ವಯಸ್ಸಾಗಿದೆ, ಕೈಯಲ್ಲಿ ನರಗಳು ಊದ್ಕೊಂಡಿತ್ತು, ಕಾಲು ಇಷ್ಟಪ್ಪ ಊದ್ಕೊಂಡಿತ್ತು, ಕೂತ್ರೆ ಹೇಳೋಕ್ಕಾಗ್ತಾಯಿಲ್ಲ, ಎದ್ದರೆ ಕೂರೋಕ್ಕಾಗ್ತಾ ಇರಲಿಲ್ಲ, ಓಡಾಡಲಿಕ್ಕೂ ತುಂಬ ಸಮಸ್ಯೆ ಆಗ್ತಾಯಿತ್ತು. ಅವಾಗ ಏನು ಮಾಡ್ತಾಯಿದ್ರು ಅಂದರೆ, ಅವರು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು. ಹಾಸ್ಪಿಟ್ಲಿಗೆ ಹೋದರೆ 2,000 ರೂಪಾಯಿ ಇಲ್ಲದೆ ಕಡಿಮೆ ಆಗ್ತಾನೇ ಇರಲಿಲ್ಲ ಬಿಲ್ಲು. ಡೈಲಿ ಹೈ ಡೋಸ್ ಟ್ಯಾಬ್ಲೆಟ್ ಕೊಡ್ತಾಯಿದ್ರು. ಏನಕ್ಕೆ ಅಂದರೆ ಪೇಯ್ನ್ ಕಡಿಮೆ ಆಗಲಿ ಅಂದ್ಬಿಟ್ಟು ಡೈಲಿ ತಿಂತಾಯಿದ್ರು. ಹೊಟ್ಟೆ ಉರಿ ಅಂತಾಯಿದ್ರು, ತುಂಬ ಸಮಸ್ಯೆಗಳು ಬರ್ತಾಯಿತ್ತು. ನಾನು ನಮ್ಮ ಮೋದಿ ಕೇರ್ನಲ್ಲಿ ಪೇಯ್ನ್ ಆಯಿಲ್ ಬಂದ ತಕ್ಷಣ ಪೇಯ್ನ್ ಆಯಿಲ್ ಅವ್ರಿಗೆ ಕೊಟ್ಟೆ. ಪೇಯ್ನ್ ಆಯಿಲ್ ಕೊಟ್ಟ ಮೇಲೆ ಅವರಿಗೆ ಆಸ್ಪತ್ರೆಗೆ ಹೋಗೋ ಪ್ರಾಬ್ಲಮ್ಮೇ ಕ್ಲಿಯರ್ ಆಗಿದೆ. ಅವರಿಗೆ 2 ರಿಂದ 3 ತಿಂಗಳ ಬರುತ್ತೆ ಒಂದು ಡಬ್ಬಿ ಕೊಟ್ಟವಾಗ. ಇದು ಕೇವಲ 430 ರೂಪಾಯಿ. ಅವರಿಗೆ ಬರೀ ಹಣ ಸೇವ್ ಆಗಿಲ್ಲ, ಅವರ ಆರೋಗ್ಯ ಕೂಡ ಸುಧಾರಿಸಿದೆ. ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ತಿನ್ನೋದ್ರಿಂದ ಅವ್ರಿಗೆ ಕಿಡ್ನಿ ಎಫೆಕ್ಟ್ ಆಗಿರ್ಬೋದು, ಹೊಟ್ಟೆ ಉರಿ ಆಗಿರ್ಬೋದು, ಈ ರೀತಿ ಸಮಸ್ಯೆಗಳೆಲ್ಲ ಬರ್ತಾಯಿದ್ವಿ. ಆದರೆ ಇದನ್ನು ಯೂಸ್ ಮಾಡೋದ್ರಿಂದ ಅವರಿಗೆ ಆರೋಗ್ಯ ಚೆನ್ನಾಗಿದೆ, ಹಣ ಉಳಿತಾಯ ಆಗಿದೆ, ಎಲ್ಲ ಸಮಸ್ಯೆನೂ ಕ್ಲಿಯರ್ ಆಗಿದೆ. ಇದು ತುಂಬಾ ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ನಾನು ತುಂಬ ಜನರಿಗೂ ಸಹ ಶೇರ್ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ಇದನ್ನು ಕ್ಲಿಪ್ ಓಪನ್ ಮಾಡಿ ಇದರಲ್ಲಿ ಡ್ರಾಪ್ಸ್ ಬರುತ್ತೆ, ಆ ರೀತಿ ಅದನ್ನು ಅಪ್ಲೈ ಮಾಡ್ಕೋಬೇಕು. ಮತ್ತು ಇದನ್ನು ಬಿದ್ದು ಗಾಯ ಆಗಿರ್ತಕ್ಕಂಥವ್ರು, ಅಂದರೆ ಬ್ಲಡ್ ಬರುತ್ತಲ್ಲ, ಬ್ಲಡ್ ಬರೋದಿರೋದು ಮಚ್ಚಿಂದ ಅಥವಾ ಚಾಕುದಿಂದ ಕಟ್ಟಾದವಾಗ ಬ್ಲಡ್ ಬರೋ ಗಾಯಕ್ಕೆ ಬಿಟ್ಟು ಉಳಿದ ಎಲ್ಲ ನೋವುಗಳಿಗೂ ಇದನ್ನು ಯೂಸ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ.